ಈ ತರಕಾರಿನ ನಿತ್ಯ ತಿಂದರೆ ರಕ್ತನಾಳಗಳ ಒಳಗಿನ ಕೊಬ್ಬು ನಾಶ, ಹೃದಯವಂತೂ ಫುಲ್ ಸೇಫ್ ಆಗುವುದು ಗ್ಯಾರಂಟಿ. ದೇಹದೊಳಗೆ ಉತ್ತಮವಾದ ರಕ್ತ ಪರಿಚಲನೆ ಆಗಬೇಕು ಎಂದರೆ ದಿನಾಲೂ ಇದನ್ನು ಸೇವಿಸಲೇಬೇಕು. ಬೇಯಿಸಿ ತಿನ್ನುವುದಕ್ಕಿಂತ ಜ್ಯೂಸ್ ಮಾಡಿ ಕುಡಿಯುವುದು ಅತ್ಯುತ್ತಮ. ಬೀಟ್ರೂಟ್ನಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿರುತ್ತವೆ. ಇದರಲ್ಲಿ ಬೀಟಾ ಕ್ಯಾರೋಟಿನ್, ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ವಿಟಮಿನ್ ಸಿ, ವಿಟಮಿನ್ ಬಿ6, ಕಾಪರ್, ಫಾಲೇಟ್, ಸೋಡಿಯಂನಂತಹ ಪೋಷಕಾಂಶಗಳು ಹೇರಳವಾಗಿವೆ. ಬೀಟ್ರೂಟ್ ರಕ್ತನಾಳಗಳನ್ನು ಸ್ವಚ್ಛ ಮಾಡುತ್ತದೆ. ಇದು ಅಲ್ಲದೆ ಹೃದಯದ ಆರೋಗ್ಯಕ್ಕೂ ಎಷ್ಟೋ ಉತ್ತಮವಾಗಿರುತ್ತದೆ. ಯಾವುದೇ ಕಾಲದಲ್ಲೂ ಬೀಟ್ರೂಟ್ ಸುಲಭವಾಗಿ ಕೈಗೆಟಕುತ್ತದೆ. ಇದನ್ನು ನಿತ್ಯ ಆಹಾರದಲ್ಲಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ, ಸಲಾಡ್ ರೀತಿಯಲ್ಲಿ ತಿನ್ನುವುದರಿಂದ ದೇಹಕ್ಕೆ ಸಾಕಷ್ಟು ಉಪಯೋಗಗಳು ಇವೆ. ಬೀಟ್ರೂಟ್ನಲ್ಲಿ ನೈಟ್ರೇಟ್ಗಳು ಸಮೃದ್ಧವಾಗಿದೆ. ಇದು ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಆಗಿ ಬದಲಾವಣೆಯಾಗಿ ನಮ್ಮ ರಕ್ತನಾಳಗಳನ್ನು ಹಿಗ್ಗಿಸುತ್ತದೆ. ಜೊತೆಗೆ ರಕ್ತದ ಹರಿವನ್ನು ಇದು ಸುಧಾರಿಸುವುದರ ಜೊತೆ ರಕ್ತದೊತ್ತಡ ನಿಯಂತ್ರಿಸುತ್ತದೆ. ದೇಹದಲ್ಲಿನ ರಕ್ತನಾಳಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಿ ಕೆಂಪು ರಕ್ತ ಕಣಗಳು ಹೆಚ್ಚಾಗಲು ಸಹಾಯ ಮಾಡುತ್ತದೆ. ಇದರಿಂದ ಹೃದಯದ ಕೆಲಸಗಳು ಸುಲಭವಾಗುತ್ತವೆ. ಬೀಟ್ರೂಟನ್ನು ಹಸಿಯಾಗಿ ಅಥವಾ ಜ್ಯೂಸ್ ಮಾಡಿಯೂ ತೆಗೆದುಕೊಳ್ಳಬಹುದು. ದೇಹದಲ್ಲಿ ಉತ್ತಮವಾಗಿ ರಕ್ತದ ಹರಿಯುವುದರಿಂದ ಆಮ್ಲಜನಕ ಹಾಗೂ ಪೋಷಕಾಂಶಗಳನ್ನು ಎಲ್ಲ ಕಡೆ ತಲುಪಿಸುತ್ತದೆ. ಬೀಟ್ರೂಟ್ನಲ್ಲಿ ಇರುವ ಕಬ್ಬಿಣ ಹಾಗೂ ಫಾಲೇಟ್ ಅಂಶಗಳು ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಅಧಿಕಗೊಳಿಸುತ್ತವೆ. ಇದರಿಂದ ಹಿಮೋಗ್ಲೋಬಿನ್ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಬೀಟ್ರೂಟನ್ನು ಬೇಯಿಸಿ ತಿನ್ನುವುದರಿಂದಲೂ ಆರೋಗ್ಯಕ್ಕೆ ಉತ್ತಮ. ಆದರೆ ಇದರಲ್ಲಿನ ವಿಟಮಿನ್ ಸಿ ನಾಶವಾಗುತ್ತದೆ ಅಷ್ಟೇ. ಜ್ಯೂಸ್ ಕುಡಿಯುವುದು ಆರೋಗ್ಯಕ್ಕೆ ಹೆಚ್ಚು ಫಲಕಾರಿ ಎಂದು ಹೇಳಬಹುದು.